ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇದು ಗುಂಡಿಗಳ ಸರ್ಕಾರ. ಈ ಕ್ಯಾಬಿನೆಟ್ ಪೂರ್ತಿ ಗುಂಡಿಗಳ ಕ್ಯಾಬಿನೆಟ್. ಒಂದ್ ರೀತಿ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡದೆ ನಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಬರೀ ಗ್ಯಾರಂಟಿ ಅಂತ ಹೇಳಿ ಕಳೆದ 2.5 ವರ್ಷದಲ್ಲಿ ನೋಡಪ್ಪ ಯಾರು ಮೊಬೈಲ್ ಎತ್ಕೊಳ್ಳಪ್ಪ ಒಂದು ಕಳೆದ 2.5 ವರ್ಷದಲ್ಲಿ ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡದೆ, ರಾಜ್ಯದಲ್ಲಿರುವಂತಹ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನ ಬಿಡುಗಡೆ ಮಾಡದೆ ಈಗ ಏಕಾಏಕಿ ಗುಂಡಿಗಳನ್ನ ಮುಚ್ತೀನಿ ಅಂತೇಳಿ ಸುಮಾರು 1800 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 1800 ಕೋಟಿ ಖರ್ಚಾಗಿದ್ರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ? ಇವ್ರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ತೆರೆದುಕೊಂಡಿದೆ. ಹಣ ಟ್ಯಾಕ್ಸ್ ಪೇಯರ್ಸ್, ಬಡವ ಕೊಟ್ಟಂತ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿಯನ್ನ ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಈ ಗುಂಡಿ ಬಿದ್ದ ಸರ್ಕಾರ, ಗುಂಡಿಗಳ ಸರ್ಕಾರ ಒಂದ್ ರೀತಿ ಕರ್ನಾಟಕದ ಜನತೆಗೆ, ಬೆಂಗಳೂರು ಜನತೆಗೆ ಒಂದ್ ರೀತಿ ಶಾಪ ಆಗಿದೆ. ಇವ್ರ ಹತ್ರ ಹಣ ಇಲ್ಲ, ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ. ಕೇಳಿದ್ರೆ ಬಿಜೆಪಿ ಹಿಂದೆ ಸರ್ಕಾರ ಇದ್ದಾಗ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯವರು ಸರ್ಕಾರ ಇದ್ದಾಗ, ಹಿಂದೆ 4 ವರ್ಷ ಸರ್ಕಾರ ಇದ್ದಾಗ ಏನ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನಾವು ಅದಕ್ಕೂ ಒಂದು ಶ್ವೇತಪತ್ರ ಬಿಡುಗಡೆಯನ್ನ ಮಾಡ್ತೀವಿ. ನಾವು ಬೆಂಗಳೂರಿಗೆ ಬಿಜೆಪಿ ಕೊಡುಗೆ ಏನು, ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಶ್ವೇತಪತ್ರವನ್ನ ಬಿಡುಗಡೆ ಮಾಡ್ತೀನಿ. ಇವತ್ತು ನಾವು 2ನೇ ಹಂತದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿದಿರಿ. ಮುಖ್ಯಮಂತ್ರಿಗಳು ಕೇಳಿದ್ರು 1 ವಾರ ಗಡುವು ಕೊಡಿ, 1 ವಾರ ಗಡುವು ಆದ್ಮೇಲೆ ನಾನು ಎಲ್ಲ ಗುಂಡಿಗಳನ್ನ ಮುಚ್ಚುತ್ತೀನಿ ಅಂತ ಹೇಳಿದ್ರು. ಈಗ 1 ವಾರ ಗಡುವು ಆದ್ಮೇಲೆ ಹೋಗಿ ಡಿ ಕೆ ಶಿವಕುಮಾರ್ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಇಡೀ ರಾಜ್ಯದ ಎಲ್ಲಾ ಮಂತ್ರಿಗಳ ಮೇಲೇನೂ ಕಂಟ್ರೋಲ್ ಇರಬೇಕು. ಅದು ಬಿಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿ ನನಗೇನು ಗೊತ್ತಿಲ್ಲ ಬೆಂಗಳೂರು ಗುಂಡಿಗಳ ಬಗ್ಗೆ, ಡಿ ಕೆ ಶಿವಕುಮಾರ್ ಕೇಳಿ ಅಂತ ಹೇಳಿದ್ರೆ ಇದು ಈ ಸರ್ಕಾರ ನಾಲಾಯಕ ಸರ್ಕಾರ, ಜವಾಬ್ದಾರಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಈ ಜವಾಬ್ದಾರಿ ಇಲ್ಲದೆ ಮಾತಾಡಿರುವಂತ ಸರ್ಕಾರ ನಿಜಕ್ಕೂ ಜನರ ಪಾಲಿಗೆ ಒಂದು ರೀತಿ ಸತ್ತೋಗಿದೆ. 2ನೇದು ಗಾರ್ಬೇಜ್. ಇವತ್ತು ರಸ್ತೆಗಳಲ್ಲಿ ಗಾರ್ಬೇಜ್ ಬಂದಿದೆ. ಕಾಂಟ್ರಾಕ್ಟರ್ ಕೇಳಿದ್ರೆ ಈ GBA ಆದ್ಮೇಲೆ, ಕಾರ್ಪೊರೇಷನ್ GBA ಆದ್ಮೇಲೆ ಯಾವುದೇ ಹಣ ಬಿಡುಗಡೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಸ ತೆಗಿತಾ ಇಲ್ಲ, ಕಸದ ರಾಶಿ ಬಿದ್ದಿದೆ. ಜನರ ಹತ್ರ ತೆರಿಗೆ ಮಾತ್ರ ವಸೂಲಿ ಮಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ 120 ರೂಪಾಯಿ ಒಂದು ಮನೆಗೆ ತೆರಿಗೆ ಕಸದ್ದು. ಕಾಂಗ್ರೆಸ್ ಬಂದ ಮೇಲೆ ಅದನ್ನ 720 ರೂಪಾಯಿ, 500% ಜಾಸ್ತಿ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಗಳಿಗೆ 1800 ರೂಪಾಯಿ ಇತ್ತು, ಅದನ್ನ 18,800 ಮಾಡಿದ್ದಾರೆ. ಅದು 944% ಜಾಸ್ತಿ ಮಾಡಿದ್ದಾರೆ. ಹಾಸ್ಪಿಟ್ಲ್ಗಳಿಗೆ 9,600 ಇತ್ತು ಹಾಸ್ಪಿಟ್ಲು, ಅದನ್ನ 2,75,000 ಮಾಡಿದ್ದಾರೆ. ವೇಕೆಂಟ್ ಸೈಟು 3,600 ಇತ್ತು, ಅದನ್ನ 67,000 ಮಾಡಿದ್ದಾರೆ. ಅಂದ್ರೆ ಇಷ್ಟು ಗಾರ್ಬೇಜ್ಗೋಸ್ಕರ ಕೋಟಿ ಜನಗಳ ಹತ್ರ ತೆರಿಗೆ ಕಲೆಕ್ಟ್ ಮಾಡಿದ್ರು ಕೂಡ ಗಾರ್ಬೇಜ್ ಮಾತ್ರ ಕ್ಲೀನ್ ಆಗ್ತಾ ಇಲ್ಲ. ಇದು ಗಾರ್ಬೇಜ್ ಸಿಟಿ ಆಗೋಟಿದೆ. ಬೆಂಗಳೂರು ಬಿಕಮ್ ದ ಗಾರ್ಬೇಜ್ ಸಿಟಿ, ಪಾಟ್ ಹೋಲ್ ಸಿಟಿ. ಇದು ನಾನು ಹೇಳ್ತಾ ಇಲ್ಲ, ಇಡೀ ಪ್ರಪಂಚದ ಜನ, ಇಡೀ ಭಾರತದ ಜನ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾಕೆ ಇಷ್ಟೊಂದು ಕಸದ ರಾಶಿ ಬಿದ್ದಿದೆ, ಬೆಂಗಳೂರಲ್ಲಿ ಯಾಕೆ ಇಷ್ಟೊಂದು ಗುಂಡಿಗಳು ಬಿದ್ದಿದೆ ಅಂತ ಹೇಳ್ತಾ ಇದ್ರು. ಆದರೆ ಈ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ.
ಈ ಸರ್ಕಾರ ಎಚ್ಚರಿಕೆ ಕೊಡೋಕ್ಕೋಸ್ಕರ ನಾವು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಎರಡನೇ ಹಂತದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಪ್ರತಿಭಟನೆ ಒಂದು ಹೋರಾಟಕ್ಕೆ ಮುಗಿಬೇಕು. ಇದು ಎರಡನೇ ಹಂತ ಹೋರಾಟ ನಡೆದ್ರೂ ಕೂಡ ಈ ಸರ್ಕಾರ ಕುಂಭಕರ್ಣ ನಿದ್ದೆಯಂತೆ ಮಲಗಿದೆ. ನನಗನ್ಸ್ತದೆ ಈ ಸರ್ಕಾರದಲ್ಲಿ ಹಣ ಇಲ್ಲ, ಇದು ಪಾಪರ್ ಆಗಿರೋ ಸರ್ಕಾರ. ಬಡ್ಜೆಟ್ ಏನು ಘೋಷಣೆ ಮಾಡಿದ್ರು ಆ ಬಡ್ಜೆಟ್ ಘೋಷಣೆಯಲ್ಲೂ ಕೂಡ 10% ಪ್ರಮೋಷನ್ ಕೂಡ ಆಗಿಲ್ಲ. ಮರಿ ಖರ್ಗೆ ಅವರ ಒಂದು ಇಲಾಖೆಯಲ್ಲಿ ITBTಯಲ್ಲಿ 11% ಅಚೀವ್ಮೆಂಟ್, 100ಕ್ಕೆ 11%. ಅಂದ್ರೆ ಅರ್ಬನ್ ಡೆವಲಪ್ಮೆಂಟು ಬೇರೆ ಬೇರೆ ಇಲಾಖೆ ಕಥೆನೂ ಇದೇ ಆಗಿದೆ. ಹಣ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಕೆಲಸ ಕಾರ್ಯ ನಡೀತಾ ಇಲ್ಲ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಆಸ್ಪಾಲ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಒಂದು ವಾರ ಗಡುವು ಕೊಟ್ಟೆ ಏನೂ ಆಗಿಲ್ಲ ಅಂದ್ರೆ ಇನ್ನ ನಾನು ಆಸ್ಪಾಲ್ಟ್ ಮಾಡ್ತೀನಿ ಅಂದ್ರೆ ಯಾರು ಜನ ನಂಬ್ತಾರೆ? ಡಾಂಬರೀಕರಣ ಮಾಡ್ತೀನಿ ಅಂದ್ರೆ ಯಾರು ಜನ ಮಾಡ್ತಾರೆ? ಅದರಿಂದ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಸುರೇಶ್ ಕುಮಾರ್ ಅವರು, ಮುನಿರತ್ನ ಅವರು, ಹರೀಶ್ ಅವರು, ನಮ್ಮ ಶೆಟ್ಟಿ ಅವರು, ಎಲ್ಲ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ನಾವೆಲ್ಲರೂ ಕೂಡ ಬಂದಿರುವಂಥದ್ದು. ಈ ಸರ್ಕಾರ PC ಮೋಹನ್ ಅವರು ಬಂದಿದ್ರು. ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಈ ಗುಂಡಿಗಳನ್ನಾದ್ರೂ ಮುಚ್ಚಿ, ಜನಗಳು ಇದುವರೆಗೂ ಸುಮಾರು 12 ಜನ ಸತ್ತಿದ್ದಾರೆ ಬೆಂಗಳೂರು ಒಂದರಲ್ಲಿ 12 ಜನ ಸತ್ತಿದ್ದಾರೆ. ಅವ್ರ ಶಾಪ, ಅವ್ರ ಮನೆಯವ್ರ ಶಾಪ ನಿಮ್ಗೆ ತಟ್ಟದೆ ಬಿಡಲ್ಲ. ಇನ್ನೆಷ್ಟು ಜನ ಸಾಯ್ಬೇಕು ಈ ಗುಂಡಿಗಳಲ್ಲಿ ಬಿದ್ದು? ಅದನ್ನ ಇಮಿಡಿಯೇಟ್ ಆಗಿ ಮಾಡಿಲ್ಲ ಅಂದ್ರೆ ನಾಳೆಯಿಂದ ಮತ್ತೆ ನಾವು ಎಲ್ಲ ಕಡೆನೂ ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೂಡ ಇವತ್ತು ಒಂದೇ ದಿನ ಅಲ್ಲ ಹೋರಾಟ, ನಾಳೆಯಿಂದ ಮತ್ತೆ ಈ ಹೋರಾಟ ಎಲ್ಲ ಕಡೆನೂ ಕೂಡ ಪ್ರಾರಂಭ ಆಗ್ತೈತೆ. ಈ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ತಪ್ಪನ್ನ ಜನಗಳ ಮುಂದೆ ಇಡ್ತೀರಿ. ಜನಗಳಿಂದ ನೀವು ರೋಡ್ ಟ್ಯಾಕ್ಸ್ ಅನ್ನ ಸಾವಿರಾರು ಕೋಟಿ ತಗೊಂತೀರ, ಸಾವಿರಾರು ಕೋಟಿ ರೋಡ್ ಟ್ಯಾಕ್ಸ್ ತಗೊಂತೀರ, ಸಾವಿರಾರು ಕೋಟಿ ಗಾರ್ಬೇಜ್ ಸೆಸ್ ತಗೊಂತೀರ. ಇಷ್ಟಿದ್ರೂ ಕೂಡ ಜನಗಳಿಗೆ ಆ ತೆರಿಗೆ ಹಣನ ನೀವು ಅದರ ರಿಪೇರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಸತ್ತಿರುವಂತ ಸರ್ಕಾರ ಆದಷ್ಟು ಶೀಘ್ರವಾಗಿ ಈ ಸತ್ತಿರುವಂತ ಸರ್ಕಾರ ತೊಲಗೋಗೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ತೀವಿ. ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಎಲ್ಲ PFI, ಪಾಪ್ಯುಲರ್ ಫ್ರಂಟ್, KFD ಈ ತರ ದೇಶ ವಿರೋಧಿ ಸಂಘಟನೆಗಳೇನಿದೆ ಅದೆಲ್ಲ ಪರಪ್ಪನಗರದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂಥ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು. ಶಿವಾಜಿನಗರದ ಕೇಸು, ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ವಾಪಸ್ ತೆಗೆದ್ರು. ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು. KJ ಹಳ್ಳಿ, DJ ಹಳ್ಳಿದು ಅಲ್ಲಿದಂತ ಯಾರ್ಯಾರು ಗಲಾಟೆ ಮಾಡಿದ್ರು ಅವರು ಒಂಥರ ಟೆರರಿಸ್ಟ್ಗಳೇ. ಆ ಟೆರರಿಸ್ಟ್ಗಳೆಲ್ಲ ಬಿಟ್ಟರು. ಈಗ ಜೈಲುಗಳಲ್ಲೂ ಕೂಡ ಫ್ರೀಯಾಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂಥ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನು ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಪಣತ್ತೂರಿನಲ್ಲಿ ಸುರಂಗದಲ್ಲಿ ಬೈಕ್ ಸವಾರರು ಹೋಗುವಂತ ಪರಿಸ್ಥಿತಿ ಇದೆ ಸರ್. ಕಡಬೀಸನಹಳ್ಳಿಯಿಂದ ಪಣತ್ತೂರು ಮಾರ್ಗವಾಗಿ ರಸ್ತೆ ಟನಲ್ ರೀತಿ ಟನಲ್ ಒಳಗಡೆ ನೀವು ಕೂಡ ಟ್ವೀಟ್ ಮಾಡಿದ್ರಿ. DK ಶಿವಕುಮಾರ್ ಅವರ ಹೊಸ ಟನಲ್ ಇದೆಯಲ್ಲ, ಮುಂದೆ ಆ ಟನಲ್ ಕೂಡ ಗಾರ್ಬೇಜ್ ತುಂಬಕ್ಕೆ ಆಗ್ಬೋದು. ಈಗಾಗಲೇ ಬೆಂಗಳೂರಲ್ಲಿ ರಸ್ತೆಗಳು ಹಾಳಾಗಿರೋದ್ರಿಂದ ಬೇರೆ ಬೇರೆ ವಾಟರ್ ಸಪ್ಲೈನವರು ಟನಲ್ ಮಾಡಿದ್ರೆ ಇನ್ಮೇಲೆ ವಾಟರ್ ಸಪ್ಲೈ ಟನಲ್ ಅಲ್ಲಿ ನೀರು ಬಂದಿಲ್ಲ ಅಂದ್ರೆ ಮೋಟರ್ ಬೈಕ್ಗಳೆಲ್ಲ ಆ ವಾಟರ್ ಸಪ್ಲೈ ಟನಲ್ ಅಲ್ಲಿ ಇನ್ಮೇಲೆ ಟ್ರಾವೆಲ್ ಮಾಡ್ಬೋದು. ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ, ಫ್ರೀ, ಟೋಲ್ ಇಲ್ಲ ಅದಕ್ಕೆ. ಆ ಥರ ಹೊಸ ಸ್ಕೀಮು. ಅದು ಮಾಡಲ್ ಏನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಮಾಧ್ಯಮದವರು, ಜನರು ಯಾರು ಈ ಕಾಂಗ್ರೆಸ್ ಅವ್ರ ಮೇಲೆ ಬೇಜಾರು ಮಾಡ್ಕೊಂಬೇಡಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ಮುಂದೆ ಟನಲ್ ರೋಡ್ ಮಾಡ್ತಾರಲ್ಲ, ಅದರ ಒಂದು ಟ್ರಯಲ್ ಇದು, ಅದ್ರದ್ದು ಏನಂತಾರೆ ಪಿಕ್ಚರು, ಟೀಸರ್, ಒಂದು ಟ್ರೈಲರ್ ಬಿಟ್ಟಿದ್ದಾರೆ. ಮುಂದೆ ಟನಲ್ ರೋಡ್ ಆತಲ್ಲ ಹಿಂಗೆ ಇರುತ್ತೆ ಅಂತ ಬಿಟ್ಟಿದ್ದಾರೆ. ಅದನ್ನೆಲ್ಲ ದಯವಿಟ್ಟು ಯಾರ್ಯಾರು
ಈ ಟನಲ್ ಲಾಲ್ಬಾಗಲ್ಲಿ ಟನಲ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದರ ಎಕ್ಸಾಂಪಲ್ನ ಅಲ್ಲೋಗಿ ನೋಡ್ಕೊಂಬನ್ನಿ. ಎಲ್ಲಿ? ಪಣತ್ತೂರು. ಪಣತ್ತೂರಲ್ಲಿ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ. ಪಣತ್ತೂರಲ್ಲಿ. ದಯವಿಟ್ಟು ಅದನ್ನ ಹೋಗಿ ನೋಡ್ಕೊಂಬನ್ನಿ. ಅದು ಓಕೆ ಆದ್ರೆ ಆಮೇಲೆ ಇಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಬರಲ್ಲ. ಇದನ್ನೆಲ್ಲ ಕೊಟ್ಬಿಡೋಣ ಆಮೇಲೆ ಅವ್ರಿಗೂ. ಅಲ್ಲೂ ಹೆಂಗಿರ್ತತೋ ಇಲ್ಲೂ ಹಂಗೆ ಮಾಡಕ್ಕೆ ಹೇಳೋಣ ಅವ್ರಿಗೆಲ್ಲ. ನಾಚಿಕೆಗೇಡಿನ ಸರ್ಕಾರ ಇದು, ನಾಚಿಕೆಗೇಡಿನ ಸರ್ಕಾರ. ಇವತ್ತು ಫುಟ್ಪಾತ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಫುಟ್ಪಾತ್ಗಳೆಲ್ಲ ಹಾಳಾಗಿ ಹೋಗಿದೆ, ಬಿದ್ದೋಗಿದೆ. ವೆಹಿಕಲ್ ಓಡಾಡಿ ಫುಟ್ಪಾತ್ ಎಲ್ಲ ಬಿದ್ದೋಗಿ ಯಾರು ಕೂಡ ಫುಟ್ಪಾತ್ ಅಲ್ಲಿ ಓಡಾಡಕ್ಕಾಗಲ್ಲ, ಎಲ್ಲ ಮೋರಿಗೆ ಬೀಳ್ತಾರೆ. ಈ ಸರ್ಕಾರ ಬಂದ್ಮೇಲೆ ಕಳೆದ 2 ವರ್ಷದಲ್ಲಿ ಏನು ಹಣ ಬಿಡುಗಡೆ ಮಾಡದೆ ಜನರಿಗೆ ಮೋಸ ಮಾಡಿದ್ದಾರೆ. ತೆರಿಗೆ ಮಾತ್ರ ಜಾಸ್ತಿ, ತೆರಿಗೆ ಮಾತ್ರ ದುಪ್ಪಟ್ಟು. ದುಬಾರಿ ಬೆಂಗಳೂರು, ದುಬಾರಿ ಬೆಂಗಳೂರು, ತ್ಯಾಪೆ ಬೆಂಗಳೂರು, ವಾಸನೆಯ ಬೆಂಗಳೂರು, ಗಾರ್ಬೇಜ್ ಬೆಂಗಳೂರು. ಧನ್ಯವಾದ. ಕಬ್ಬು ಬೆಳೆಗಾರರು ಮಾತ್ರ ಉಳಿದ ಜಿಲ್ಲೆಗಳಿಗೆ ಇಲ್ಲ ಅನ್ನೋದನ್ನ ಆಕ್ರೋಶ ವ್ಯಕ್ತಪಡಿಸಿ ಬೇರೆ ಕಡೆನೂ ರೈತರು ಇವತ್ತು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಈ ಸರ್ಕಾರ ಮಾನ ಮರ್ಯಾದೆ ಇಲ್ಲ. ರೈತರನ್ನೆಲ್ಲ ಡಿವೈಡ್ ಮಾಡೋ ಅಂತ ವ್ಯವಸ್ಥೆಗೆ ಹೋಗಿದೆ. ಬೆಳಗಾವಿಯಲ್ಲಿ ಏನು ಹೋರಾಟ ಆಯಿತು, ಈಗ ಸರ್ಕಾರ 3,300 ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಗ್ಯಾರಂಟಿ ಇಲ್ಲ. ಯಾವಾಗ ಬಿಡುಗಡೆ ಮಾಡ್ತಾರೆ? ಸರ್ಕಾರ ಅದಕ್ಕೆ ಗ್ರಾಂಟ್ ಕೊಡಬೇಕು. ಅವ್ರು ಗ್ರಾಂಟ್ ಕೊಡೋವರೆಗೂ ಸಕ್ಕರೆ ಕಾರ್ಖಾನೆಯವರು ಬಿಡುಗಡೆ ಮಾಡಲ್ಲ. ಮತ್ತೆ ಬೆಳಗಾವಿಗೆ ಮಾತ್ರ ಇದು ಸೀಮಿತ ಆದರೆ ರಾಜ್ಯದ ಉಳಿದ ಕಡೆನೂ ದಂಗೆ ಹೇಳ್ತಾರೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ, ಕಾಮನ್ ಸೆನ್ಸ್ ಇದ್ದರೆ ರಾಜ್ಯದ ಪೂರ್ತಿ ಇದರ ವಿಸ್ತರಣೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ BJP ಅದಕ್ಕೆ ಪೂರ್ತಿ ಬೆಂಬಲವನ್ನು ಕೊಡ್ತದೆ. ರಾಜ್ಯವ್ಯಾಪಿ ಇದನ್ನ ತರಬೇಕು. ಓಕೆ.